ಮಾರ್ನಿಂಗ್. ನಾನು ನಿಮಗೆ ಹೇಳಿದ್ದೆ ಅಲ್ವಾ ಲಾಸ್ಟ್ ಟೈಮು, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ಚೆನ್ನಾಗಿರುತ್ತೆ ಅಂತ. ಸೊ ಹೆಲ್ದಿ ಆಗಿರ್ತೀರಾ ಅಂತ ಸ್ಪೆಷಲಿ. ಸೊ ನಾನು ನೀರು ಕುಡಿದಾದ್ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ತಗೊತೀನಿ ಅಂತ ಹೇಳಿದ್ದೆ. ಆಮೇಲೆ ನಾನು ಅಂದರೆ ಏನೂ ತಿನ್ನೋಕ್ಕಿಂತ ಮುಂಚೆ, ಏನೂ ಕೂಡ ಘನ ಪದಾರ್ಥಗಳು ತಗೊಳ್ಳೋಕ್ಕಿಂತ ಮುಂಚೆ ನಾನು ಲಿಕ್ವಿಡಲ್ಲೇ ಇರ್ತೀನಿ. ಆ ಟೈಮಲ್ಲಿ ಅಂದರೆ ಒಂದು 8:30 ಹಾಗೆ ಈ ಥರ. ಇದು ಪ್ಯೂರ್ ಅಲೋವೆರಾ, ಇದು ಫಾರ್ ಎವರ್ ಕಂಪನಿದು. ಬಹಳ ಚೆನ್ನಾಗಿದೆ, ಬಹಳ ಹೆಲ್ದಿ ಆಗಿದೆ. ಸ್ಕಿನ್ ಡೈಜೆಷನ್ ಸೂಪರ್ ಆಗಿರುತ್ತೆ ಇದು. ಆಮೇಲೆ ಮಕ್ಕಳು ತಗೋಬಹುದು, ದೊಡ್ಡವರು ತಗೋಬಹುದು. ಮತ್ತು ಅಷ್ಟೇ ಹೆಲ್ದಿ ಆಗಿದೆ, ಸ್ಕಿನ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಬಹಳ ಕಮ್ಮಿ ಆಗುತ್ತೆ. ಬಟ್ ರೆಗ್ಯುಲರ್ ತಗೋತಾ ಇರಬೇಕು. ಜಸ್ಟ್ ಎಷ್ಟು ಗೊತ್ತಾ, ದೊಡ್ಡವರು ಒಂದು 50 ml ಅಷ್ಟೇ, ಒಂದು ಕಾಫಿ ಲೋಡದಲ್ಲಿ ಅರ್ಧದಷ್ಟು ತಗೊಂಡು ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಅದೇ ಕಂಪ್ನಿದೆ ಆರ್ ಜಿ ಪ್ಲಸ್ ಅಂತ ಹೇಳ್ಬಿಟ್ಟು, ಇದು ಬಹಳ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಇದು ನಮ್ಮ ಬ್ಲಡ್ ಫ್ಲೋ ಕಡಿಮೆ ಆದಾಗಲಲ್ವಾ ಹಾರ್ಟ್ ಅಟ್ಯಾಕ್ಸ್ ಬರೋದು, ಹಾರ್ಟಿಗೆಲ್ಲ ಎಫೆಕ್ಟ್ ಆಗೋದು. ಸೊ ಹಾಗಿಲ್ಲದೆ ಇದು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇದನ್ನು ಕೂಡ ಅಷ್ಟೇ ಬಹಳ ತಗೋಬಾರ್ದು. ಇದು ಅರ್ಧ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಯೋದೇನೆ. ಬಹಳ ಹೆಲ್ದಿ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ನೋಡಿ, ಒಂದು ನಾವು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಕೆಲವು ಪ್ರಾಡಕ್ಟ್ಸ್ನ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಬಳಸಬೇಕು. ನಾವೆಲ್ಲ ಇಲ್ಲಿ ಕೂಡಿಟ್ಕೊಂಡ್ಬಿಟ್ಟು ಕೊನೆ ನಾವೇನ್ ಮಾಡ್ತಿದೀವಿ ಗೊತ್ತಾ, ಡಾಕ್ಟರ್ ಇಡ್ತಾ ಇದೀವಿ ಅಲ್ವಾ. ನಾವೆಲ್ಲ ತಗೊಂಡು ಕಷ್ಟಪಟ್ಟು ರೂಪಾಯಿ ಕೂಡಿಟ್ಟು ತಿನ್ನೋದು ಬಿಟ್ಟು ದುಡ್ಡು ಸೇವ್ ಮಾಡೋದಕ್ಕೂ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮತ್ತು ನೀವು ಡಾಕ್ಟರ್ ಅನಾರೋಗ್ಯವಾಗಿದ್ದೀರಾ. ಯಾಕೆ ಅನಾರೋಗ್ಯ ಬರುತ್ತೆ ಹೇಳಿ? ನಾವು ತಿನ್ನೋ ಪದಾರ್ಥ ಸರಿಗಿಲ್ಲ. ಆಮೇಲೆ ಅದರೊಳಗಿಂದ ಏನು ಪಾಸಿಟಿವಿಟಿ ಕಡಿಮೆ ಇರುತ್ತೆ. ಅಂದ್ರೆ ನಾವು ಹೆಲ್ತ್ ಇಶ್ಯೂಸ್ ಬರೋಂಥವೇ ತಿಂತಾ ಇರ್ತೀವಿ. ಯಾಕಂದ್ರೆ ಟೈಮ್ಗೆ ಆಗ್ಲಿ ಬಿಡು, ಕಡಿಮೆಗೆ ಸಿಕ್ಕಿದೆ ಬಿಡು, ಆ ಥರ ಅಂತ. ಕಡಿಮೆಗೆ ಸಿಗ್ತಾ ಇದೆ ಅಂದ್ರೆ ಅದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತಾನೆ ಯೋಚನೆ ಮಾಡಿ. ಹಾಗಂತ ಏನು ದುಡ್ದಿದ್ದೆಲ್ಲ ಇದಕ್ಕೆ ಇಡ್ಬೇಕೇನ್ರಿ ಅಂತಂದ್ರೆ ಇಲ್ಲ. ಕೆಲವು ಪರ್ಸೆಂಟ್ ಅಟ್ಲೀಸ್ಟ್ ನೀವು ನಿಮ್ಮ 20% ಆಫ್ ಮನಿನ ನೀವು ಹೆಲ್ತಿ ಫುಡ್ಸ್ಗೆ ಇಡಿ, ಹೆಲ್ತಿ ಡ್ರಿಂಕ್ಸ್ಗೆ ಇಡಿ. ಅದು ಆರೋಗ್ಯವಾಗಿದ್ರೆ ಡಾಕ್ಟರ್ ಹತ್ರ ಹೋಗೋ ಕೆಲಸನೇ ಇರಲ್ಲ. ಅಲ್ಲಿ ಒಂದ್ಸಲ ಲಕ್ಷ ಕೊಡೋ ಬದಲು ಇಲ್ಲಿ 1000 ಕೊಡೋದು ಬೆಟರ್ ಅನ್ನೋದು ನನ್ನ ನಂಬಿಕೆ. ಸೊ ಇದನ್ನ ನಾನು 8:30 9 ಗಂಟೆ ಟೈಮಲ್ಲಿ ತಗೋತೀನಿ. ಆದಷ್ಟು ನಂದು ಅಂದ್ರೆ ಇವಾಗ ಜಾಬ್ಗೆ ಹೋಗೋರು ಸ್ವಲ್ಪ ಮುಂಚೆ ತಗೊಂಡ್ರು ಚೆನ್ನಾಗಿರುತ್ತೆ. ಬಟ್ ಅಲೋವೆರಾ ತಗೊಳ್ಳಿ, ಬಹಳ ಸ್ಕಿನ್ ಚೆನ್ನಾಗಿರುತ್ತೆ, ಗಟ್ ಕ್ಲೀನ್ ಚೆನ್ನಾಗುತ್ತೆ. ಆಮೇಲೆ ಇದು ಪ್ಯೂರ್ ಅಲೋವೆರಾ, ಫಾರ್ ಎವರ್ ಕಂಪ್ನಿಯವ್ರದ್ದು, ಬಹಳ ಪ್ಯೂರ್ ಇದೆ. ನಾನು ಇದು ಬಳಸಿದ ಮೇಲೇನೆ, ಯಾಕಂದ್ರೆ ನಂಗೆ ರಿಸಲ್ಟ್ ಬಂದ ಮೇಲೆ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ತಗೊಂಡು ನಾನು ಬಳಸಿದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಅನ್ಸಿದೆ, ಬಹಳ ಚೆನ್ನಾಗಿದೆ. ಅದ್ರ ಜೊತೆಗೂ ಇದೊಂದು ಡೈರೆಕ್ಟ್ ಕುಡಿಬಹುದು, ಬಟ್ ಅದ್ರ ಜೊತೆಗೆ ಈ RG ಪ್ಲಸ್ ಕೂಡ ನಾನು ಕಲ್ಸ್ಕೊಂಡ್ ಕುಡಿತೀನಿ. ಅದರಿಂದ ಏನಾಗುತ್ತೆ ಅಂತಂದ್ರೆ, ಹೇಳದ್ನಲ್ಲ, ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ, ನಾವು ಆಕ್ಟಿವ್ ಆಗಿರ್ತೀವಿ, ಡೇ ಎಲ್ಲ ಎನರ್ಜೆಟಿಕ್ ಆಗಿರ್ತೀವಿ. ನಾನು ಡೇ ಫುಲ್ ಬಿಸಿ ಇರ್ತೀನಿ ರೀ. ಹೆಸರಿಗೆ ಹೌಸ್ ವೈಫ್ ಅಷ್ಟೇ ಆಗಲಿ, ಡೇ ಫುಲ್ ಬಿಸಿ ಇರ್ತೀನಿ. ನಂಗೆ ಕ್ಲಾಸಸ್ ಇರುತ್ತೆ, ಆಮೇಲೆ ಆರ್ಡರ್ಸ್ ಇರುತ್ತೆ, ಆಮೇಲೆ ನನಗೆ ಬರೋರು ಹೋಗೋರು ಜಾಸ್ತಿ ಮನೆಯೊಳಗೆ. ಬಟ್ ಡೇ ಎಲ್ಲ ನಾನು ಆಕ್ಟಿವ್ ಆಗಿರ್ತೀನಿ. ಮತ್ತು ನಾನು ಬೆಳಗ್ಗೆ 3:30ಗೆ ಎದ್ದೇಳೋದು ನಾನು. ಸೊ ಅವಾಗಿಂದನೂ ನೈಟ್ವರೆಗೂ ಕೂಡ, ನೈಟ್ ಬೇಗ ಮಲಗ್ತೀನಿ ಅಫ್ಕೋರ್ಸ್, ನಾನು 9:30 10ಗೆಲ್ಲ ಮಲಗ್ ಬಿಡ್ತೀನಿ. ಅಲ್ಲಿವರೆಗೂ ನಾನು ಆಕ್ಟಿವ್ ಆಗಿರ್ತೀನಿ. ಸೊ ಆಕ್ಟಿವ್ ಆಗಿರ್ತೀನಿ ಅಂದ್ರೆ, ಒಂದು ಯೋಗ ಕಂಪಲ್ಸರಿ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ ಕಂಪಲ್ಸರಿ, ಪ್ರಾಣಾಯಾಮ ಬಿಡೋದಿಲ್ಲ. ಅದ್ರ ಜೊತೆಗಿಂತ ಹೆಲ್ತ್ ಡ್ರಿಂಕ್ಸ್ ತಗೊಂತೀನಿ. ಹಾಗಾಗಿ ನಾನು ಆಕ್ಟಿವ್ ಆಗಿರ್ತೀನಿ ಅನ್ನೋದು ನನ್ನ ನಂಬಿಕೆ. ಸೊ ನಾನು ನಿಮಗೆ ಹೇಳಿದೆ ಲಾಸ್ಟ್ ಟೈಮ್, ನಂಗೆ ಚೆನ್ನಾಗಿ ಅನ್ಸಿದ್ರೆ ಶೇರ್ ಮಾಡಕ್ ನನಗಿಷ್ಟ ಅಂತ ಹೇಳ್ಬಿಟ್ಟು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು.